ನಮಸ್ಕಾರ ಸ್ನೇಹಿತರೆ. ಇವತ್ತು ಬೆಳಗ್ಗೆ ಹಿಂಗೆ ನಡ್ಕೊಂಡ್ ಬರ್ತಾ ಇದ್ರೆ ಪಕ್ಕದಲ್ಲಿ ಒಂದು ಮಾಂಸದ ಅಂಗಡಿ. ಆ ಅಂಗಡಿ ಮುಂದೆ 2 ಕುರಿ ಕಟ್ಟಿ ಹಾಕಿದ್ದಾರೆ. ಈ ಕುರಿಗಳು ಅಲ್ಲಿ ಹುಲ್ಲು ಹಾಕಿದಾರಲ್ಲ ತಿನ್ನಕ್ಕೆ. ಆ ಹುಲ್ಲು ತಿನ್ನಕ್ಕೆ 2 ಜಗಳ ಮಾಡ್ತಾ ಇದೆ. ನಾನ್ ಫಸ್ಟ್ ತಿನ್ಬೇಕು ಅಂತ. ಇದು ಎಷ್ಟೊಂದು ವಿಚಿತ್ರ ಅನ್ಸುತ್ತಲ್ಲ ನೋಡಿದ್ರೆ. ಅದಿರೋದು ಮಾಂಸದ ಅಂಗಡಿ ಮುಂದೆ. ಯಾವ ಕ್ಷಣದಲ್ಲಿ ಅದನ್ನ ತಗೊಂಡು ಹೋಗಿ ಕಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈ 2 ಕುರಿಗಳಿಗೆ ಅದ್ರ ಪರಿವೇನೇ ಇಲ್ಲ ಪಾಪ. ಅಲ್ವಾ? ಅವು ಫಸ್ಟ್ ನಾನು ಹುಲ್ಲು ತಿಂದು ಚೆನ್ನಾಗಾಗ್ಬೇಕು ಅಂತ ಜಗಳ ಮಾಡ್ತಾ ಇದೆ. ನಾನ್ ಫಸ್ಟ್ ತಿನ್ಬೇಕು ಅಂತ. ಎಷ್ಟು ವಿಪರ್ಯಾಸ ಅನ್ಸುತ್ತೆ ಅಲ್ವಾ ಜೀವನ. ನನ್ಗದ್ ನೋಡ್ದಾಗ ಅನ್ಸಿದ್ದು, ನಾವು ಏನು ಬೇರೆ ತರ ಇಲ್ಲ. ನಾವು ಹೆಚ್ಚು ಕಡಿಮೆ ಈ ಕುರಿ ತರನೇ ಇದೀವಿ ಅಲ್ವಾ? ಯಾವಾಗ ಆ ಕಾಲ ನಮ್ಮನ್ನ ಕರೆಯುತ್ತೆ ಗೊತ್ತಿಲ್ಲ. ನಾವು ಆ ಕಾಲದ ಮಾಂಸದ ಅಂಗಡಿ ಮುಂದೆ ಇರೋ ಕುರಿಗಳು ಅಷ್ಟೇ. ಯಾವಾಗ ಆ ಕಾಲ ನಮ್ಮನ್ನ ಸೆಲೆಕ್ಟ್ ಮಾಡತ್ತೋ, ನಮ್ಮನ್ನ ತಗೊಂಡೋಗಿ ಕಟ್ ಮಾಡತ್ತೋ ಗೊತ್ತಿಲ್ಲ ನಮ್ಗೆ. ಆದ್ರೆ ನಮಗೆ ಅದರ ಪರಿವೇನೇ ಇಲ್ಲದೆ, ಅಂದ್ರೆ ನಾವು ಕಾಲದ ಮಾಂಸದ ಅಂಗಡಿ ಮುಂದೆ ಇದೀವಿ ಅನ್ನೋ ಪರಿವೇನೇ ಇಲ್ಲದೆ 2 ಸೆಕೆಂಡ್ಗೂ ಜಗಳ ಮಾಡ್ತಾ ಇರ್ತೀವಲ್ಲ. ನಾನೇ ದೊಡ್ಡವನು ಅಂತ ಜಗಳ ಮಾಡ್ತೀವಿ, ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂತ ಜಗಳ ಮಾಡ್ತೀವಿ, ಮನೆ ಕಟ್ಟಬೇಕು ಅಂತ ಜಗಳ ಮಾಡ್ತೀವಿ ಅಲ್ವಾ, ದೊಡ್ಡಸ್ಗೆ ತೋರ್ಸ್ಕೋಬೇಕು ಅಂತ ಜಗಳ ಮಾಡ್ತೀವಿ, ನಾನ್ ಮುಂದೆ ಇರ್ಬೇಕು ಅಂತ ಜಗಳ ಮಾಡ್ತೀವಿ ಅಲ್ವಾ. ಎಷ್ಟ್ ಚೆನ್ನಾಗಿದೆ ನೋಡಿ ಕತೆ. ಕರೆಕ್ಟ್ ಅಲ್ಲ? ಆದ್ರಿಂದ ನಮಗೆ ಕುರಿಗಳಂತೆ ಇರೋದು ಬೇಡ. ನಮಗೆ ಆ ಕಾಲದ ಪರಿವೇ ಇರ್ಲಿ. ಯಾವ ಕ್ಷಣದಲ್ಲಾದ್ರೂ ಅವ್ನು ಕರಿಬಹುದು ಅನ್ನೋ ನೆನಪು ನಮ್ಮಲ್ಲಿರ್ಲಿ. ಈ ಜಗಳ ಮಾಡೋದನ್ನ ನಿಲ್ಸೋಣ. ಇರೋ ಅಷ್ಟು ದಿನ ಸಮಾಧಾನವಾಗಿ ಸಂತೋಷವಾಗಿ ಇರೋಣ. ಬೇರೆಯವ್ರಿಗೂ ಸಹಾಯ ಮಾಡೋಣ ಅಲ್ವಾ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.